ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆ ನೀವೊಂದು ರಿಕ್ವೆಸ್ಟೆಡ್ ವಿಡಿಯೋ ಇತ್ತು, ಸನ್ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿನ ತಿಳಿಸಿ ಅಂತ. ಸೊ ಹಾಗಾಗಿ ನಾನು ಮನೆಯಲ್ಲೇ ಇರ್ತಕ್ಕಂಥ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ಸನ್ ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದಂತೇಳಿ ಒಂದು ಬೆಸ್ಟ್ ಬ್ಯೂಟಿ ಟಿಪ್ಸ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇ ಟಿಪ್ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪ್ಯಾಂಟಿನ ಗುಂಡಿಗಳನ್ನು ಹಾಕೊಂಡಾಗ ಇದ್ರ ಕಾಜಿ ಅಂತ ಹೇಳ್ತೀವಲ್ವ, ಇದು ಜಾಸ್ತಿ ದೊಡ್ಡದಾಗಿದ್ರೆ ಈ ಗುಂಡಿಗಳು ಬೇಗನೆ ಓಪನ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ವೇರ್ ಮಾಡಬೇಕಂದ್ರೆ ಕಷ್ಟ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ, ಜಸ್ಟ್ ಈ ರೀತಿ ಒಂದು ರಬ್ಬರ್ನ ತಗೊಂಡು ಇದನ್ನ ಈ ರೀತಿ ಹಾಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿದಾಗೇನೆ ಕಾಜಿ ಒಳಗಡೆಯಿಂದ ಈ ರೀತಿ ರಬ್ಬರ್ನ ಗಂಟಾಕಿ ನಂತರ ನೀವು ಆ ಗುಂಡಿಗೆ ಹಾಕಿ ಇದನ್ನ ಗುಂಡಿನ ಹಾಕೊಳ್ಳೋದ್ರಿಂದ ಕಾಜಿ ಎಷ್ಟು ದೊಡ್ಡದಾಗಿದ್ರು ಔಟ್ಸೈಡ್ ಗುಂಡಿ ಬರೋದಿಲ್ಲ. ಸೊ ಹಾಗೇನೆ ನೀವು ನೀಟಾಗಿ ವೇರ್ ಮಾಡ್ಬೋದು. ಮಕ್ಕಳಿಗೆ ಒಂದೊಂದ್ಸರಿ ಡ್ರೆಸ್ಗಳು ತಂದಾಗ ಲೂಸ್ ಆಗ್ತಾ ಇರುತ್ತಲ್ವ, ಸೊ ಅವಾಗೂ ಕೂಡ ಈ ರೀತಿ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಹಾಗೇನೆ ಜಿಪ್ ಕೂಡ ಕೆಳಗಡೆ ರಿಮೂವ್ ಆಗ್ತಾ ಇರುತ್ತೆ. ಸೊ ಅವಾಗ ನೀವು ಈ ಜಿಪ್ಪಿಗೆ ರಬ್ಬರ್ನ ಹಾಕಿ ಈ ರೀತಿ ನೀವು ಗುಂಡಿಗೆ ಹಾಕೊಳ್ಳೋದ್ರಿಂದ ಜಿಪ್ ಕೂಡ ಓಪನ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮೆಟಲ್ ಇರುವಂಥ ಬ್ಯಾಂಗಲ್ಸ್ ಆಗಿರ್ಬೋದು, ಶೈನಿಂಗ್ ಬಳೆಗಳನ್ನು ಹಾಕ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಚಿಕ್ಕದಾದ್ರೂ ಇದನ್ನು ಹಾಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಹಾಗೇನೆ ಕೈ ಪೇನ್ ಬರ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಬಾಡಿ ಲೋಷನ್ ಅಥವಾ ಈ ರೀತಿ ವ್ಯಾಸ್ಲೈನ್ ಮನೆಯಲ್ಲಿ ಇದ್ದೇ ಇರುತ್ತೆ. ಇದನ್ನು ನೀವು ಒಂದು ಸ್ವಲ್ಪ ಕೈಗೆ ಅಪ್ಲೈ ಮಾಡಿ ನಂತರ ನೀವು ಬ್ಯಾಂಗಲ್ಸ್ನ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬ್ಯಾಂಗಲ್ಸ್ ಎಲ್ಲನೂ ಕೈ ಒಳಗೆ ಸೇರ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಪೆಟಿಕೋಟ್ ಒಳಗಡೆ ಇರುವಂಥ ದಾರ ರಿಮೂವ್ ಆದರೆ ಇದನ್ನು ಸೇರಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ನಾವು ಪಿನ್ನ ಸಹಾಯದಿಂದ ಸೇರಿಸ್ಕೊಳ್ತೀವಿ, ಬಟ್ ಆದರೆ ಪಿನ್ನ ಸೆಂಟ್ರಲ್ಲಿ ಓಪನ್ ಆಗಿಬಿಟ್ರೆ ಮತ್ತೆ ಫಸ್ಟಿಂದ ಇದನ್ನ ಮತ್ತೆ ಸೇರಿಸ್ಕೊಳ್ಬೇಕು. ಸೊ ಹಾಗೆ ಮಾಡ್ತೇನೆ. ಈ ರೀತಿ ಜಸ್ಟ್ ಒಂದು ಪೆನ್ನಿನಿಂದ ನೀವು ಈ ಒಂದು ದಾರನ ಸೇರಿಸ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ ತೋರಿಸಿದಾಗೇನೆ ಪೆನ್ ಒಳಗಡೆ ದಾರನ ಇಟ್ಟು ಕ್ಯಾಪನ್ನು ನೀಟಾಗಿ ಕ್ಲೋಸ್ ಮಾಡಿ ಜಸ್ಟ್ ಈ ರೀತಿ 2 ಟೈಮ್ ಇದನ್ನು ಎಳೆದ್ರೆ ಸಾಕು, ಫೋಲ್ಡ್ ಮಾಡಿ ನೀಟಾಗಿ ದಾರ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಈ ಒಂದು ಪೆಟಿಕೋಟ್ ಒಳಗಡೆ ದಾರ ಸೇರ್ಕೊಂಡಿದೆ ಅಂತೇಳಿ. ಸೊ ನಾರ್ಮಲ್ ಆಗಿ ನೀವು ಪಿನ್ನಿನ ಸಹಾಯದಿಂದ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪೆನ್ಗಳನ್ನು ನೀವು ಯೂಸ್ ಮಾಡ್ಕೊಂಡ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಸೊ ಈ ರೀತಿ ನೀವು ಕ್ಯಾಪ್ ಒಳಗಡೆ ಜಸ್ಟ್ ದಾರನ ಇಟ್ಟು ಎಳ್ಕೊಳ್ಳೋದ್ರಿಂದ ನೀಟಾಗಿ ದಾರ ಸೇರ್ಕೊಳ್ಳುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ, ಸನ್ ಟ್ಯಾನ್ ಅಥವಾ ಡಾರ್ಕ್ ಸರ್ಕಲ್ಗೆ ಟಿಪ್ಸನ್ನು ತಿಳಿಸಿ ಅಂತ. ಸೊ ಈ ರೀತಿ ನೀವು ಹಾಲಿನಲ್ಲಿ ಜಸ್ಟ್ ಫೇರ್ ಅಂಡ್ ಲವ್ಲಿನ ಆ್ಯಡ್ ಮಾಡಿ ಹಚ್ಚೋದ್ರಿಂದ ನೀವು ಈಸಿ ಡಲ್ ಆಗಿರುವಂಥ ಫೇಸ್ ಸ್ಕಿನ್ನನ್ನು ಬ್ರೈಟ್ ಮಾಡ್ಕೊಳ್ಬೋದು. ಸೊ ನೀವು ಸಡನ್ನಾಗಿ ಎಲ್ಲಾದರೂ ಫಂಕ್ಷನ್ ಪಾರ್ಟಿಗೆ ಹೋಗ್ಬೇಕಂದ್ರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲೇದಾಗಿ ನೋಡ್ತಾ ಇರ್ಬೋದು, ಫೇಸ್ಗೆ ಅಪ್ಲೈ ಮಾಡುವಂಥ ಫೇರ್ ಅಂಡ್ ಲವ್ಲಿನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಫೇಸ್ ಬ್ಲ್ಯಾಕ್ ಆಗಿದೆ, ಸನ್ ಟ್ಯಾನ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಅರಿಶಿಣನ ಜಾಸ್ತಿ ಸೇರಿಸ್ಕೊಳ್ಬೋದು. ಸೊ ನಂತರ ಇದಕ್ಕೆ ಒಂದು ಸ್ವಲ್ಪ ಫೇರ್ ಅಂಡ್ ಲವ್ಲಿನ ಆ್ಯಡ್ ಮಾಡಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕೆನೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಹಾಲು ಹಾಕಿದರೆ ಇನ್ನೂ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಹಾಲನ್ನು ಹಾಕಿ ನೀಟಾಗಿ ಈ ಒಂದು ಕ್ರೀಮನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿರುವಂತಹ ಈ ಒಂದು ಕ್ರೀಮ್ನ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಇದೆ ಅಲ್ವಾ, ಅಲ್ಲೆಲ್ಲಿ ಈ ರೀತಿ ನೀವು ನೀಟಾಗಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ನೀವು ಫಂಕ್ಷನ್ ಪಾರ್ಟಿಗಳಿಗೆ ಎಷ್ಟು ರೆಡಿಯಾಗಿ ಹೋದ್ರೂ ನಿಮ್ಮ ಫೇಸ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ನೀವು ತುಂಬಾ ಅಟ್ರಾಕ್ಟ್ ಆಗಿ ಕಾಣ್ತೀರಾ. ಸೊ ಹಾಗಾಗಿ ನೀವು ಈ ರೀತಿ ಡಲ್ ಆಗಿರುವಂತಹ ಹಾಗೆಯೇ ಡಾರ್ಕ್ ಸರ್ಕಲ್ ಇರುವಂಥ ಫೇಸ್ಗೆ ಈ ರೀತಿ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮಗೇನೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಟ್ರಾವೆಲ್ ಮಾಡುವಾಗ ಈ ರೀತಿ ಟವಲ್ಸ್ಗಳನ್ನು ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ಬ್ಯಾಗಲ್ಲಿ ಕಡಿಮೆ ಪ್ಲೇಸಲ್ಲಿ ನಾವು ಹೇಗೆ ಇಟ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾವು 2 ಟವಲ್ಗಳನ್ನು ಹೇಗೆ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಒಂದ್ರ ಮೇಲ್ಗಡೆ ಒಂದು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೇನೆ ಹಾಕಿ ನಂತರ ಈ ರೀತಿ ನೀವು 2 ಕಡೆನೂ ಫೋಲ್ಡ್ ಮಾಡಿ ಇದ್ರ ಒಳಗಡೆ ಇದನ್ನು ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಇದು ಫೋಲ್ಡ್ ನೀಟಾಗಿ ಆಗುತ್ತೆ. ಹಾಗೆಯೇ ಇದು ನೀವು ರಿಮೂವ್ ಮಾಡೋವರೆಗೂ ರಿಮೂವ್ ಆಗಲ್ಲ. ಹಾಗೆಯೇ ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಟವಲ್ಗಳನ್ನು
ಗಳನ್ನು ಕ್ಯಾರಿ ಮಾಡ್ಬೋದು. ಹಾಗೇನೆ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದರಲ್ಲಿ ನೀವು ಈ ರೀತಿ ಕೋಲ್ಗೇಟ್ ಬ್ರಷ್ ಹಾಗೇನೆ ಫೇಸ್ ಕ್ರೀಮ್ಗಳನ್ನು ಇದರಲ್ಲಿನೇ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ರಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.